ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಯಾವ 2 ರಾಶಿಗಳಲ್ಲಿ ಕುಳಿತುಕೊಂಡಿರುವಂತಹ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಸಾಕಷ್ಟು ಆತನ ಕಷ್ಟಗಳು ದೂರವಾಗ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಈ 2 ರಾಶಿಗಳಲ್ಲಿ ಮೊದಲನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಯಾಕೆ ಅಷ್ಟೊಂದು ಸ್ಪೆಷಲ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ 2-3 ಕಾರಣಗಳಿದಾವೆ. ಮೊದಲನೇದಾಗಿ ಇದು ಕಾಲ್ಪುರುಷ ಭಾವದಲ್ಲಿ 8ನೇ ಮನೆ ಆಗುತ್ತೆ. ಮೇಷ ಲಗ್ನವನ್ನ ತಗೊಂತು ಅಂತ ಹೇಳಿದ್ರೆ ವೃಶ್ಚಿಕ 8ನೇ ಮನೆಗೆ ಬೀಳುತ್ತೆ. ಆದ್ರಿಂದ ಈ ವೃಶ್ಚಿಕ ರಾಶಿ ತುಂಬಾ ಸ್ಪೆಷಲ್. ಏನಕ್ಕೆ ಅಂತ ಹೇಳಿದ್ರೆ ಈ ವೃಶ್ಚಿಕ ರಾಶಿ ಪಾಸ್ಟ್ ಲೈಫ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಯಾವ ಒಂದು ಕಾರ್ಯವನ್ನ ಸೀಕ್ರೆಟ್ ಆಗಿ ಮಾಡಿದ್ದ ಅನ್ನುವಂಥದ್ದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಕುಳಿತುಕೊಂಡಿರುವಂತಹ ಗ್ರಹಗಳು, ಆ ಗ್ರಹಗಳ ಸ್ಥಿತಿಗತಿಗಳು ನಮಗೆ ಹೇಳ್ತಾ ಹೋಗುತ್ತೆ ಆ ವ್ಯಕ್ತಿ ಯಾವ ತಪ್ಪನ್ನ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದ ಅನ್ನುವಂಥದ್ದು. ವೃಶ್ಚಿಕದಲ್ಲಿ ಈಗ ಬೇರೆ ಬೇರೆ ಪ್ಲಾನೆಟ್ಗಳು ಕೂತಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ತಪ್ಪುಗಳನ್ನ ಒಬ್ಬ ವ್ಯಕ್ತಿ ಮಾಡಿದ್ದ, ಅದನ್ನ ಹೇಗೆ ಈ ಜನ್ಮದಲ್ಲಿ ಕರೆಕ್ಟ್ ಮಾಡ್ಕೊಂತು ಅಂತ ಹೇಳಿದ್ರೆ ಆತನಿಗೆ ಆ ಒಂದು ಪ್ರಾಬ್ಲಮ್ ಇಂದ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಈ ವೃಶ್ಚಿಕದಲ್ಲಿ ಏನಾದ್ರೂ ಚಂದ್ರ ಕುಳಿತುಕೊಂತು ಅಂತ ಹೇಳಿದ್ರೆ ಚಂದ್ರ ವೃಶ್ಚಿಕದಲ್ಲಿ ನೀಚನಾಗ್ಬಿಡ್ತಾನೆ. ಸೊ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬರ ಆಹಾರಕ್ಕೆ ಸಂಬಂಧಪಟ್ಟಂತೆನೋ ಅಥವಾ ಮತ್ತೊಬ್ಬರ ಎಮೋಷನ್ ಗೆ ಸಂಬಂಧಪಟ್ಟಂತೆನೋ ಅಥವಾ ಚಂದ್ರ ವಾಟರ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಲಿಕ್ವಿಡ್ ಐಟಮ್ ಗಳಲ್ಲಿ ಮತ್ತೊಬ್ಬರಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಪ್ರೈವೇಟ್ ಆಗಿ ಮಾಡಿರ್ತಾನೆ, ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಆತನಿಗೆ ಪ್ರಾಪರ್ ಆಗಿ ನರ್ಚರಿಂಗ್ ಅನ್ನುವಂಥದ್ದು ಸಿಗೋದಿಲ್ಲ. ನರ್ಚರ್ ಅಂತ ಹೇಳಿದ್ರೆ ಪೋಷಣೆ ಅಥವಾ ಒಂದು ಆರೈಕೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಸಿಗೋದಿಲ್ಲ. ಕ್ಲಿಯರ್? ಇನ್ನ 2ನೇದಾಗಿ ಈ ವೃಶ್ಚಿಕದಲ್ಲಿ ಏನಾದ್ರೂ ಶುಕ್ರ ಕುಳಿತುಕೊಂತು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿಗೆ ಶುಕ್ರನಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಸೆಕ್ಸುಯಾಲಿಟಿನೋ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆನೋ ಅಥವಾ ಬೇರೆಯವರ ಒಂದು ರಿಲೇಶನ್ಶಿಪ್ ಗೆ ಹುಳಿ ಹಿಂಡುವಂತ ಕೆಲಸವನ್ನು ಮಾಡಿರುವಂತಹ ಚಾನ್ಸಸ್ ಇರುತ್ತೆ. ಇದು ನಾನು ಯಾಕೆ 3-4 ಪ್ರಿಡಿಕ್ಷನ್ ಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇರೆ ಕಾಂಬಿನೇಷನ್ಗಳು ಅಥವಾ ಶುಕ್ರನ ಮೇಲೆ ಉಂಟಾಗುವಂತಹ ಪರಿಣಾಮಗಳು ಬೇರೆ ಬೇರೆ ಗ್ರಹದ ಮ್ಯಾಲಿಫಿಕ್ ಅಥವಾ ಬೆನಿಫಿಕ್ ಎಫೆಕ್ಷನ್ ಗಳು ನಮಗೆ ಹೇಳ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ ಯಾವ ಒಂದು ಎಕ್ಸಾಕ್ಟ್ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ ಅನ್ನುವಂಥದ್ದು. ಮಿತ್ರರೇ, ಇನ್ನ 3ನೇದಾಗಿ ಈ ವೃಶ್ಚಿಕದಲ್ಲಿ ಏನಾದ್ರೂ ಬುಧ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಇಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಪ್ರೈವೇಟ್ ಆಗಿ ಹಣಕಾಸಿಗೆ ಸಂಬಂಧಪಟ್ಟಂತೆನೋ ಅಥವಾ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆನೋ ಅಥವಾ ಎಜುಕೇಶನ್ ಗೆ ಸಂಬಂಧಪಟ್ಟಂತೆನೋ ಏನೋ ಪ್ರೈವೇಟ್ ಆಗಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಮಿತ್ರ, ಇನ್ ಕೇಸ್ ಏನಾದ್ರು ಇದೇ ಕಾಂಬಿನೇಷನ್ ಅಲ್ಲಿ ಶನಿ ಬಂತು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿ ಕೆರಿಯರ್ ಗೆ ಸಂಬಂಧಪಟ್ಟಂತೆ ಏನೋ ಒಂದು ಪ್ರೈವೇಟ್ ಆಗಿ ಮಾಡಿದ್ದಾನೆ ಅನ್ನುವಂಥದ್ದು ಅಥವಾ ಶನಿ ಅವಮಾನಗಳನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಬೇರೆ ಬೇರೆ ಕಾಂಬಿನೇಷನ್ ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿ ಬೇರೊಬ್ಬರಿಗೆ ಅವಮಾನವನ್ನ ಮಾಡಿರ್ತಾನೆ. ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಆತ ಪ್ರಾಬ್ಲಮ್ ಗೆ ಸಿಕ್ಕಾಕೋತಾನೆ ಅನ್ನುವಂಥದ್ದು ಕೂಡ ಚಾನ್ಸಸ್ ಇರ್ತದೆ. ಕೇಸ್ ಏನಾದ್ರೂ ಇದೇ ವೃಶ್ಚಿಕದಲ್ಲಿ ಕುಜ ಕುಳಿತುಕೊಂತು ಅಂತ ಹೇಳಿದ್ರೆ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆನೋ ಅಥವಾ ತನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕೆಲಸವನ್ನ ಪ್ರೈವೇಟ್ ಆಗಿ ಮಾಡಿರ್ತಾನೆ. ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಆತ ಬೇರೆ ಬೇರೆ ಪ್ರಾಬ್ಲಮ್ ಗೆ ಸಿಕ್ಕಾಕಬಹುದು. ಮಿತ್ರರೇ, ಇನ್ ಕೇಸ್ ಏನಾದ್ರೂ ರಾಹು ಅಥವಾ ಕೇತುಗಳು ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ವೃಶ್ಚಿಕದಲ್ಲಿ ಇದಕ್ಕೆ ಶನಿ ಅಥವಾ ಅಷ್ಟಮಾಧಿಪತಿ ಏನಾದ್ರೂ ಕನೆಕ್ಷನ್ ತಗೊಂತು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿ ಮತ್ತೊಬ್ಬರಿಗೆ ವಾಮಾಚಾರ, ಮಾಟ ಮಂತ್ರ ಇತ್ಯಾದಿ ಸಮಸ್ಯೆಗಳನ್ನ ತಂದೊಡ್ಡಿರ್ತಾನೆ. ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಆ ವ್ಯಕ್ತಿ ಅದೇ ರೀತಿಯಾದಂತಹ ಒಂದಿಷ್ಟು ಪ್ರಾಬ್ಲಮ್ ಗಳನ್ನ ಅನುಭವಿಸಬೇಕಾಗುತ್ತೆ. ಕೇಸ್ ಏನಾದ್ರೂ ವೃಶ್ಚಿಕದಲ್ಲಿ ಗುರು ಕುಳಿತುಕೊಂತು ಅಂತ ಹೇಳಿದ್ರೆ ಈ ವ್ಯಕ್ತಿ ಹಿಂದಿನ ಜನ್ಮದಕ್ಕೆ ಸಂಬಂಧಪಟ್ಟಂತೆ ಗುರುನೋ ಅಥವಾ ಹೈಯರ್ ನಾಲೆಡ್ಜ್ ಅಥವಾ ರಿಲಿಜಿಯನ್ ಅಥವಾ ಬಾಸಸ್ ಅಥವಾ ಮಕ್ಕಳು ಅಥವಾ ಫೈನಾನ್ಸ್ ಅಥವಾ ಇನ್ ಜನರಲ್ ಆಗಿ ಒಬ್ಬ ವ್ಯಕ್ತಿಯ ಖುಷಿ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಸೀಕ್ರೆಟ್ ಆಗಿ ಮಾಡಿರುವಂತದನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ವೃಶ್ಚಿಕದಲ್ಲಿ ಈ ರೀತಿಯಾದಂತಹ ಪ್ಲಾನೆಟ್ಸ್ ಗಳು ಕುಳಿತುಕೊಂಡು ಅದರಿಂದ ಈ ಜನ್ಮದಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಪರಿಣಾಮ ಮಾಡಬಹುದು ಅಂತ ಹೇಳಿದ್ರೆ ಈ ಒಂದಿಷ್ಟು ಪ್ಲಾನೆಟ್ಸ್ ಗಳು ರೆಪ್ರೆಸೆಂಟ್ ಮಾಡುವಂತಹ ಒಂದು ವಿಷಯಗಳೇನಿರ್ತವೆ ಆ ವಿಷಯಗಳನ್ನ ಡೊನೇಟ್ ಮಾಡುವಂತದ್ದು. ಉದಾಹರಣೆಗೆ ನನ್ನ ಜಾತಕದಲ್ಲಿ ವೃಶ್ಚಿಕದಲ್ಲಿ ಗುರು ಇದೆ. ನನಗೆ ಒಂದು ಹ್ಯಾಬಿಟ್ ಇತ್ತು, ಅದೇನಂತ ಹೇಳಿದ್ರೆ ನನ್ನ ಒಂದು ನಾಲೆಡ್ಜ್ ಅನ್ನ ನಾನು ಯೂಶಲಿ ಯಾರ್ತನೂ ಶೇರ್ ಮಾಡ್ಕೋತಿರ್ಲಿಲ್ಲ. ಬಹಳ ಸೀಕ್ರೆಟಿವ್ ಆಗಿರ್ತಿದ್ದೆ ನನ್ನ ನಾಲೆಡ್ಜ್ ಮತ್ತೆ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಇವುಗಳನ್ನ. ಯಾವಾಗ ನಾನು ಹೊರಗೆ ಬಂದು ನನ್ನ ನಾಲೆಡ್ಜ್ ಅನ್ನ ನಾನು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದ್ನೋ ಅಥವಾ ನನಗೆ ಗೊತ್ತಿರುವಂತಹ ಫೈನಾನ್ಷಿಯಲ್ ಸ್ಕಿಲ್ ಸೆಟ್ ಏನಿದೆ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದ್ನೋ ಆಗ ನನಗೆ ಸಾಕಷ್ಟು ವೃಶ್ಚಿಕದ ಪ್ರಾಬ್ಲಮ್ಗಳು ಕ್ಲಿಯರ್ ಔಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ವೃಶ್ಚಿಕದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ನಾಲೆಡ್ಜ್ ಏನಿದೆ ಅದನ್ನ ಮತ್ತೊಬ್ಬರಿಗೆ ಡೊನೇಟ್ ಮಾಡಿ ಅಥವಾ ಮತ್ತೊಬ್ಬರ ಸಂತೋಷಕ್ಕೆ ನೀವು ಕಾರಣವಾಗಿ ಅನ್ನುವಂಥದ್ದು. ಇನ್ನು 2ನೇದಾಗಿ ಬುಧ ಇತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಏನಾದ್ರು ಮಾಡಿ. ಬುಧ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಬುಕ್
ಬುಕ್ಸ್ ಮತ್ತೆ ಸ್ಟೇಷನರಿ ಐಟಮ್ ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇವುಗಳನ್ನ ಡೊನೇಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ರಿಲೀಫ್ ಸಿಗ್ತಾ ಹೋಗುತ್ತೆ ವೃಶ್ಚಿಕ ಬುಧನಕ್ಕೆ. ಇನ್ನ ಮೂರನೇದಾಗಿ ಶುಕ್ರ ಕುಳಿತುಕೊಂತು ಅಂತ ಹೇಳಿದ್ರೆ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಶುಕ್ರ ಬಟ್ಟೆಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಮತ್ತೆ ಶುಕ್ರ ರಿಲೇಶನ್ಶಿಪ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಮತ್ತೊಬ್ಬರಿಗೆ ಬಟ್ಟೆಯನ್ನ ಕೊಡಿಸೋದು, ಬಟ್ಟೆ ಇಲ್ಲದೆ ಇರೋರಿಗೆ ಅಥವಾ ಮದುವೆ ಆಗಿಲ್ಲದೆ ಇರೋರಿಗೆ ಮದುವೆ ಮಾಡಿಸೋದು ಕೂಡ ಮಾಡಬಹುದು ಅವ್ರು ಇಷ್ಟಪಡ್ತು ಅಂತ ಹೇಳಿದ್ರೆ. ಅಥವಾ ಬೇರೆ ಯಾರ್ದೋ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡಿ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನ ನೀವು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಕೂಡ ಅದು ಉತ್ತಮ ರೆಮಿಡಿ ಆಗುತ್ತೆ. ಮಿತ್ರರೇ, ಇನ್ನ ನಾಲ್ಕನೇದಾಗಿ ವೃಶ್ಚಿಕದಲ್ಲಿ ಏನಾದ್ರೂ ಚಂದ್ರ ಇತ್ತು ಅಂತ ಹೇಳಿದ್ರೆ ಏನೂ ಮಾಡಬೇಡಿ, ಬರೀ ಫುಡ್ ಡೊನೇಟ್ ಮಾಡ್ತಾ ಹೋಗಿ, ಕಂಟಿನ್ಯೂಸ್ ಫುಡ್ ಡೊನೇಟ್ ಮಾಡ್ತಾ ಹೋಗಿ. ನಿಮಗೆ ಜೀವನದಲ್ಲಿ ಸಾಕಷ್ಟು ಮನಃಶಾಂತಿ, ನೆಮ್ಮದಿ, ಉದ್ಧಾರ ಆಗುವಂತಹ ಎಲ್ಲಾ ಚಾನ್ಸಸ್ ಸಿಗ್ತಾ ಹೋಗುತ್ತೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ವೃಶ್ಚಿಕದಲ್ಲಿ ಸೂರ್ಯ ಇತ್ತು ಅಂತ ಹೇಳಿದ್ರೆ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಗೌರ್ಮೆಂಟ್. ಇಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟದೇ ಇರೋದು, ಅಥವಾ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ತಂದೆ, ಇವ್ರನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಸೊ ತಂದೆಗೆ ಮರ್ಯಾದೆ ಕೊಡುವಂಥದ್ದು ಅಥವಾ ತಂದೆಯ ಕೆಲಸದಲ್ಲಿ ಸಹಾಯ ಮಾಡುವಂಥದ್ದು, ಈ ಜನ್ಮದಲ್ಲಿ ಗೌರ್ಮೆಂಟ್ ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟುವಂಥದ್ದು, ಈ ರೀತಿಯಾದಂತಹ ಕೆಲಸಗಳು. ಮತ್ತೆ ಸೂರ್ಯ ಹಾನರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಪ್ರತಿಯೊಬ್ಬರು ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ರಿಂದನೂ ಸಾಕಷ್ಟು ರಿಲೀಫ್ ಸಿಗ್ತಾ ಹೋಗುತ್ತೆ. ಮಿತ್ರ, ಇನ್ ಕೇಸ್ ಏನಾದ್ರು ಶನಿ ಇತ್ತು ಅಂತ ಹೇಳಿದ್ರೆ ಶನಿ ಏನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಫಿಸಿಕಲ್ ಹಾರ್ಡ್ ವರ್ಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಮತ್ತೊಬ್ಬರಿಗೆ, ಎಸ್ಪೆಷಲಿ ವಯಸ್ಸಾದವ್ರಿಗೆ, ಶನಿ ವಯಸ್ಸಾದವ್ರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅವ್ರಿಗೆ ನಿಮ್ ಕೈಲಿ ಏನು ಹೆಲ್ಪ್ ಆಗುತ್ತೋ ಅದನ್ನ ಮಾಡೋದ್ರಿಂದ ಸಾಕಷ್ಟು ರಿಲೀಫ್ ಸಿಗುತ್ತೆ. ಅಥವಾ ಶನಿ ಕೆರಿಯರ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಮತ್ತೊಬ್ಬರಿಗೆ ಕೆರಿಯರ್ ಸಿಗೋದಕ್ಕೆ ಅಥವಾ ಮತ್ತೊಬ್ಬರಿಗೆ ಕೆಲಸ ಕೊಡಿಸೋದ್ರೂ ಕೂಡ ನಿಮಗೆ ಬಹಳಷ್ಟು ರಿಲೀಫ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಮಿತ್ರ, ಇನ್ ಕೇಸ್ ಏನಾದ್ರೂ ಇದೇ ಕಾಂಬಿನೇಷನ್ ನಲ್ಲಿ ಕುಜ ಕುಳಿತುಕೊಂತು ಅಂತ ಹೇಳಿದ್ರೆ ಕುಜ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ವೆಪನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾರು ಅಗ್ರಿಕಲ್ಚರ್ ಮಾಡ್ತಿರ್ತಾರೋ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರ್ತಾರೋ ಅಥವಾ ಭೂಮಿನ ಡೊನೇಟ್ ಮಾಡೋ ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ ಡೊನೇಟ್ ಮಾಡಬಹುದು. ಈ ಅಗ್ರಿಕಲ್ಚರಿನ ಟೂಲ್ಸ್ ಅನ್ನ ಯಾರು ಅಗ್ರಿಕಲ್ಚರ್ ಮಾಡ್ತಾರೋ ರೈತರುಗಳಿಗೆ ಅವರಿಗೆ ಡೊನೇಟ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ. ಮತ್ತು ನಿಮ್ಮ ಅಣ್ಣ ತಮ್ಮಂದಿರು ಕುಜನ ರೆಪ್ರೆಸೆಂಟ್ ಮಾಡೋದ್ರಿಂದ ಅವರಿಗೆ ಸಹಾಯ ಮಾಡ್ತು ಅಂತ ಹೇಳಿದ್ರು ನಿಮಗೆ ಬಹಳ ರಿಲೀಫ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಮಿತ್ರ, ಇನ್ ಕೇಸ್ ಏನಾದ್ರು ಇದೇ ಕಾಂಬಿನೇಷನ್ ಅಲ್ಲಿ ರಾಹು ಅಥವಾ ಕೇತುಗಳ ವೃಶ್ಚಿಕಗಳಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಇದು ಬಹಳ ಟ್ರಿಕ್ಕಿ ಪಾರ್ಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ವಾಮಾಚಾರಕ್ಕೆ ಸಂಬಂಧಪಟ್ಟಿರೋದಾಗಿದ್ರ ನೀವು ದೈವದ ಸಹಾಯವನ್ನ ಇದರಲ್ಲಿ ಪಡ್ಕೋಬೇಕಾಗುತ್ತೆ. ಆದ್ರಿಂದ ನೀವು ಮೊದಲು ಗುರುವಿಗೆ ಸಂಬಂಧಪಟ್ಟಂತಹ ರೆಮಿಡಿಯನ್ನ ಮಾಡಬೇಕಾಗುತ್ತೆ. ಆಗ ನಿಮ್ಗೆ ಗುರು ದಾರಿಯನ್ನ ತೋರಿಸ್ತಾರೆ, ಈ ವೃಶ್ಚಿಕದಲ್ಲಿರುವಂತಹ ರಾಹು ಅಥವಾ ಕೇತುವಿಗೆ ಯಾವುದು ಸೊಲ್ಯೂಷನ್ ಅನ್ನುವಂಥದ್ದು. ಆದ್ರಿಂದ ಈ ಪ್ರಾಬ್ಲಮ್ಗೆ ರೆಮಿಡಿ ಬರುವಂತದ್ದು ಗುರುವಿನಿಂದ ಆಗಿರ್ತದೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.